ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನಗರಾಭಿವೃದ್ಧಿ ಪ್ರಾಧಿಕಾರ ಬೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆಯಾ? ಲೇಔಟ್ ಅಪ್ರೂವಲ್ ನೀಡಲು ಲಕ್ಷ ಇಲ್ಲಿ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಅಧಿಕಾರಿಗಳ ಕರಾಳ ದರ್ಪದ ಕಥೆ ಇದು. ಒಂದು ಸಣ್ಣ ಸಹಿ ಹಾಕಬೇಕಾದ್ರೂ ಕೂಡ ಕೊಡ್ಲೇಬೇಕಂತೆ, ಕಂತೆ ಲಂಚ. ಬೂಡಾ ಮಹಾನಗರ ಪಾಲಿಕೆ ಪಂಚಾಯಿತಿ ಅಧಿಕಾರಿಗಳು ಲೂಟಿ ಮಾಡ್ತಿದ್ದಾರೆ ಹಣ. ಇಲ್ಲಿ ಕೋಟೆಯ ಅಸಲಿ ಮುಖವನ್ನ ಬಿಚ್ಚಿಟ್ಟಿರುವಂತದ್ದು ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ರು. ಈಗ ಅವರಿಗೆ ಆಡಿಯೋ ಕೂಡ ಲಭ್ಯ ಆಗಿದೆ. ಈ ಆಡಿಯೋನ ಆಧಾರಿತ ಮಾಡಿಕೊಂಡು ಎಲ್ಲ ಸತ್ಯವನ್ನ ಬಿಚ್ಚಿಡ್ತಾ ಇದ್ದಾರೆ. 2 ಎಕರೆ 24 ಸೆಂಟ್ಸ್ ಜಮೀನಿನಲ್ಲಿ ಲೇಔಟ್ ನಿರ್ಮಾಣಕ್ಕೆ ಪರದಾಡಿದ್ದಾರೆ. ನಿಯಮಗಳ ಹೆಸರೇಳಿ ಹಣಕ್ಕೆ ಪೀಡಿಸ್ತಾ ಇದ್ದಾರೆ ದಂಧೆಕೋರರು ಅನ್ನುವಂತ ಆರೋಪ. ಬಳ್ಳಾರಿಯಲ್ಲಿ ಉದ್ಯಮಿಗಳ ರಕ್ತ ಹೀರ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಹೀಗೆ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಕೋಟಿ ಹಣ ಲೂಟಿ ಮಾಡ್ತಾ ಇದ್ದಾರೆ. ಸಣ್ಣ ಸಹಿ ಹಾಕಬೇಕು ಅಂತಂದ್ರೆ ಇವರಿಗೆ ಲಕ್ಷ ಲಂಚ ಕೊಡಬೇಕಂತೆ. ಈ ರೀತಿಯಾದಂತ ಆರೋಪ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ, ಅದು ಸಾಕ್ಷಿಯಾಗಿ. ಹಾಗಾಗಿ ಇದನ್ನ ಸಾಕ್ಷಿಯಾಗಿ ಇಟ್ಕೊಂಡು ಎಲ್ಲ ಸತ್ಯವನ್ನ ಬಿಚ್ಚಿಡ್ತಾ ಇದ್ದಾರೆ. 2 ಎಕರೆ ಹೆಚ್ಚು ಜಮೀನಿದೆ. ಅದರಲ್ಲಿ ತಮ್ಮ ಜಮೀನಲ್ಲೇ ಈ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅಂತಂದ್ರೆ, ಏನೋ ಒಂದು ಅಪ್ರೂವಲ್ ಬೇಕು ಅಂತಂದ್ರೆ ಈ ರೀತಿಯಾಗಿ ಲಕ್ಷ ಹಣವನ್ನ ಬೇಡಿಕೆ ಇಡ್ತಾ ಇದ್ದಾರೆ, ಲಂಚ ಕೇಳ್ತಾ ಇದ್ದಾರೆ ಅನ್ನುವಂತ ಆರೋಪ. ಬಳ್ಳಾರಿಯಲ್ಲಿ ಈಗ ಉದ್ಯಮಿಗಳ ರಕ್ತವನ್ನ ಹೀರ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳು ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಇದೆಲ್ಲವೂ ಕೂಡ ಎಷ್ಟು ದಿನದಿಂದ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ. ಇನ್ನು ಎಷ್ಟು ಕೋಟಿ ಹಣವನ್ನ ಇವರೆಲ್ಲ ಪೀಕಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಉದ್ಯಮಿ ಒಬ್ರು ಈ ರೀತಿಯಾಗಿ ಟಾರ್ಚರ್ ಆಗ್ತಾ ಇದೆ ಅಂತ ಹೇಳಿ ದೂರನ್ನ ಕೊಡ್ತಾ ಇದ್ದಾರೆ. ಬೂಡಾ ಭ್ರಷ್ಟಾಚಾರ ಹಗರಣಕ್ಕೆ ಲೋಕಾಯುಕ್ತ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಕೊಟ್ಟಿದೆ. ಈಗ 3.5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಕೇಸ್ ವರ್ಕರ್ ಲಾಕ್ ಆಗಿದ್ದಾನೆ. ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಕೇಸ್ ವರ್ಕರ್ ಶಾಂತಮೂರ್ತಿ ಲಕ್ಷ ಹಣವನ್ನ ಲಂಚ ಕೊಡದಿದ್ರೆ ಒಂದು ಸಹಿನೂ ಬೀಳೋದಿಲ್ಲ, ಹಾಕೋದಿಲ್ಲ ಅಂತ ಹೇಳಿದ್ದಾನೆ. ಲಂಚದ ಡೀಲಿಂಗ್ ಆಡಿಯೋ ಬೆನ್ನಲ್ಲೇ ಭ್ರಷ್ಟ ಅಧಿಕಾರಿಗಳಿಗೆ ಈಗ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ಆಡಿಯೋ ಸಾಕ್ಷಿ ಸಮೇತ ಲೋಕಾಯುಕ್ತ ಕಚೇರಿಗೆ ದೂರನ್ನ ಕೊಟ್ಟಿದ್ದಾರೆ ಈರೇಶ್. ನಗರಾಭಿವೃದ್ಧಿ ಪ್ರಾಧಿಕಾರದ ಲೂಟಿ ಸಿಂಡಿಕೇಟ್ ಮುಖವಾಡ ಈಗ ಬಯಲಾಗಿದೆ ನೋಡಿ. ಎತ್ತ ಆಂಜನೇಯಲು ವಿರುದ್ಧ ಭ್ರಷ್ಟಾಚಾರದ ಆರೋಪ, ತನಿಖೆ ಕೂಡ ಈಗ ಚುರುಕಾಗ್ತಾ ಇದೆ. ಈ ಒಂದು ಪ್ರಕರಣ ಏನಿದೆ ಈಗ ಲೋಕಾಯುಕ್ತಕ್ಕೆ ಹೋಗಿದೆ. ಹಾಗಾಗಿ ಲೋಕಾಯುಕ್ತಕ್ಕೆ ಈಗ ದೂರನ್ನ ಕೊಟ್ಟಿದ್ದಾರೆ ಈರೇಶ್ ಅನ್ನುವಂತ ವ್ಯಕ್ತಿ. ಅದರಲ್ಲೂ ಕೂಡ ಎಲ್ಲ ಸಾಕ್ಷಿ ಸಮೇತ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ನಾನು 2024ರಲ್ಲಿ ಬುಡದಲ್ಲಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವಾಗ 6 ಜನ ಅರೆಸ್ಟ್ ಆಗಿದ್ದರು. 20 ಎಕರೆ ಫೈಲ್ ಇತ್ತು ಸರ್. ಅದು ಟೋಟಲ್ 23 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ಸರ್. ಕಮಿಷನರು, TPM, TPS, ಕೇಸ್ ವರ್ಕರು, ಮ್ಯಾನೇಜರು, ಜೈ ಅವರು 20,000 ರೂಪಾಯಿ ಫೋನ್ಪೇ ಹಾಕ್ಸ್ಕೊಂಡಿದ್ರು. ನಾರಾಯಣ ಅವರು 10,000 ರೂಪಾಯಿ ಫೋನ್ಪೇ ಹಾಕ್ಸ್ಕೊಂಡಿದ್ರು. ಶಂಕರ್ ಅವರು 10,000 ರೂಪಾಯಿ ಫೋನ್ಪೇ ಹಾಕ್ಸ್ಕೊಂಡಿದ್ರು. 3 ಲಕ್ಷ ರೂಪಾಯಿ ಯಶಸ್ವಿನಿ ಅಂತೇಳಿ TPS ಅವರು ಡಿಮ್ಯಾಂಡ್ ಮಾಡಿದ್ರು. TPM 6 ಲಕ್ಷ ಡಿಮ್ಯಾಂಡ್ ಮಾಡಿದ್ರು. ರಮೇಶ್ ಅವರು 5 ಲಕ್ಷ ರೂಪಾಯಿ ರೆಡ್ ಹ್ಯಾಂಡಾಗಿ ತೊಗೊಂಡಿದ್ರು. ಆಮೇಲೆ ಮೊನ್ನೆ ಈ ಹೋದ ತಿಂಗಳ 19ನೇ ತಾರೀಕು ಶಾಂತಮೂರ್ತಿ ಎಂಬರು ಕೇಸ್ ವರ್ಕರು ಪ್ಲಸ್ ಸರ್ವೇರು ಅವರು 3.5 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಸರ್. 2 ಎಕರೆ 24 ಸೆಂಟ್ಸ್ ಫೈಲ್ ಇತ್ತು. 3.5 ಲಕ್ಷ ತೊಗೊಂಡು ಅವರು ಅಧ್ಯಕ್ಷ ಕೊಡಬೇಕು ಮತ್ತು ಮಿನಿಸ್ಟ್ರಿ ಕೊಡಬೇಕು ಅಂತ ಯಾರ ಹೆಸರು ಹೇಳಿದ್ರು ಸರ್. ಬೂಡಾಧ್ಯಕ್ಷರು ಅಂತೇಳಿ ಅವ್ರು ಕೊಡ್ಬೇಕಂತ ಕೇಳ್ತಾರೆ. ನನ್ನೇನೋ ಆಂಜನೇಯಲ್ಲಿದ್ದಾರೆ ಸರ್. ಅವ್ರು ಕೊಡಬೇಕು ಮತ್ತು ಮಿನಿಸ್ಟ್ರಿ ಕೊಡ್ಬೇಕಂತ ಹೇಳಿದ್ದಾರೆ ಸರ್. ಆಂಜನೇಯಲ್ಲಿ ನನ್ನೇನು ಕೇಳಿಲ್ಲ ಸರ್. ಇವರು ತೊಗೊಂಡು ಇವ್ರು ಕೊಟ್ಟಿದ್ದೀನಿ ಸರ್. ಅಧಿಕಾರಿ ಕಲೆಕ್ಟ್ ಮಾಡಿದ್ದಾರೆ ಸರ್. ಆಮೇಲೆ ಆ ಟೈಮಲ್ಲಿ ನಾನು ಕೇಳಿದೆ ಸರ್, CM ಸಾಹೇಬ್ರು ಜೀರೋ ಕರಪ್ಷನ್ ಅಂತೇಳಿ CM ಸಾಹೇಬ್ರು ಜೀರೋ ಕರಪ್ಷನ್ ಅಂತ ಹೇಳಿದ್ರಲ್ಲ ಸರ್ ಅಂತ ಕೇಳಿದ್ರೆ, ಇದೆಲ್ಲ ಹಳೆ ಫೈಲ್ಗೆ ಹೊಸ ಫೈಲ್ಗೆ ಇನ್ನೇ ಡಿಸೈಡ್ ಮಾಡಲಿಲ್ಲ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಈ ರೀತಿಯಾಗಿ ಲಂಚ ಕೇಳೋದು ಅಥವಾ ಲಕ್ಷ ಹಣ ಡಿಮ್ಯಾಂಡ್ ಮಾಡೋದು, ಒಂದು ಸೈನ್ ಹಾಕ್ಲಿಕ್ಕೆ, ಅದರಲ್ಲೂ ಕೂಡ ಸರ್ಕಾರಿ ಕಚೇರಿಗಳಲ್ಲೇ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತಂದ್ರೆ ಇನ್ನು ಯಾವ ಮಟ್ಟಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗ್ತದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ಪ್ರಕರಣದಲ್ಲಿ? ರೋಶಿನಿ, ಇದೀಗ ಏನು ಬಳ್ಳಾರಿಯ ಒಂದು ಬೂಡಾ ಏನಿದೆ, ಬಳ್ಳಾರಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿನ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೀಗ ಬಯಲಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಈ ಹಿಂದಿನ ಒಂದು 4 ರಿಂದ 5 ಜನ ಒಂದು ಬೂಡಾದ ಎಂಪ್ಲಾಯಿಗಳನ್ನ ಇದೇ ಈರೇಶ್ ಅಂತಕ್ಕಂಥವ್ರು ಒಂದು ಲೋಕಾಯುಕ್ತರಿಗೆ ದೂರನ್ನ ನೀಡುವುದ್ರ ಮೂಲಕ ಅವರನ್ನ ಒಂದು ಲೋಕಾಯುಕ್ತ ಬೆಲೆಗೆ ಕೆಡವಿದ್ರು. ಆಗ ಅವರ ಕಮಿಷನರ್ ಸೇರಿದಂತೆ 4 ಜನ ಎಂಪ್ಲಾಯಿಗಳು ಕೂಡ ಅವರು ಜೈಲು ಪಾಲಾಗಿದ್ರು. ಅದು ನಂತರ ಇದೀಗ ಎರಡನೇ ಬಾರಿಗೆ ಏನು ಸರ್ವೇರ್ ಶಾಂತಮೂರ್ತಿ ಮತ್ತೆ ಸಾಜಿದ್ ಅಂತಕ್ಕಂತ ಏನು ಹೊರಗುತ್ತಿಗೆ ನೌಕರ
3.5 ಲಕ್ಷ ಹಣವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಲೋಕಾಯುಕ್ತ ಪೊಲೀಸರು ಈಗ ರೈಡ್ ಮಾಡಿರ್ತಕ್ಕಂಥದ್ದು ಮತ್ತೆ ಅವರನ್ನ ಇದೀಗ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ವೀರೇಶ್ ಅವರು ಹೇಳ್ತಿರ್ತಕ್ಕಂಥ ಒಂದು ಗಂಭೀರ ಆರೋಪ ಏನಂತಂದ್ರೆ 1 ಎಕರೆ ಏನು ಇಲ್ಲಿ ಬುಡ ಅಪ್ರೂವಲ್ ತಗೊಳ್ಬೇಕು ಆದ್ರೆ ಇಲ್ಲಿ ಸುಮಾರು 24 ರಿಂದ 25 ಲಕ್ಷ ಹಣ ಇಲ್ಲಿ ಖರ್ಚಾಗುತ್ತೆ. ನಾವು ಸಂಬಂಧಪಟ್ಟಂತೆ ಎಲ್ಲ ಬುಡದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಟೇಬಲ್ ಟು ಟೇಬಲ್ ಅವರಿಗೆ ಸುಮಾರು 15 ಲಕ್ಷದವರೆಗೂ ನಾವು ಫೀಸ್ 10 ಲಕ್ಷ ಬಿಟ್ಟು ಉಳಿದಂತ ಹಣವನ್ನ ಕೊಡ್ಬೇಕಾಗುತ್ತೆ. ಇಲ್ಲಿ ಹಣ ಸಂದಾಯ ಮಾಡದೆ ಹೋದ್ರೆ ಯಾವುದೇ ಒಬ್ಬ ಅಧಿಕಾರಿ ಇನ್ಶಿಯಲ್ ಹಾಕಲ್ಲ, ಇಲ್ಲಿಂದ ಯಾವುದೇ ಫೈಲ್ಗಳು ಮೂವ್ ಆಗೋದಿಲ್ಲ. ಈಗ ಒಂದು ಅಧಿಕಾರಿ ಯಾವ ಸರ್ವೇಯರ್ ಶಾಂತಮೂರ್ತಿ ಇದ್ದಾರೆ, ಅವ್ರೇನು ಲೋಕಾಯುಕ್ತ ಟ್ರಾಪ್ ಆದ್ರು, ಅವರು ಒಂದು ಫೋನ್ ಸಂಭಾಷಣೆಯಲ್ಲಿ ಏನು ಬಳ್ಳಾರಿಯ ಅಧ್ಯಕ್ಷರಿಗೆ ಕೊಡಬೇಕು, ಆಮೇಲೆ ಮತ್ತೆ ಏನು UD ಮಿನಿಸ್ಟರ್ ಹಿಂದೆ ಏನಿದ್ರು ಭೈರತಿ ಸುರೇಶ್, ನಾವು ಇವರಿಗೆ ಇದನ್ನ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರಿಂದ ಒಂದು ಲಂಚದ ಹಣವನ್ನ ಪಡೆದಿರ್ತಕ್ಕಂಥದ್ದನ್ನ ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಈಗ ಬಹಿರಂಗ ಪಡಿಸಿರ್ತಕ್ಕಂಥದ್ದು. ಅದಲ್ದೇನೆ ಏನು ಬಳ್ಳಾರಿ ಭ್ರಷ್ಟಾಚಾರ ಮುಕ್ತ ಬಳ್ಳಾರಿ ಅಂತ ಹೇಳಿ ಶಾಸಕರು ಹೇಳ್ತಾನೆ ಇದ್ದಾರೆ. ಮತ್ತೆ ಈಗ ಮುಖ್ಯಮಂತ್ರಿಗಳು ಕೂಡ ಜೀರೋ ಕರಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯ ಹಣ ಕೊಡದೆ ಹೋದ್ರೆ ಸಾರ್ವಜನಿಕರಿಗೆ ಕೆಲಸನೇ ಆಗೋದಿಲ್ಲ. ರೈತರಂತೂ ಎಣ್ಣೆ ಮಾಡಿಸ್ಕೊಳ್ಳೋದು ದೂರದ ಮಾತು. ಯಾಕಂದ್ರೆ 1 ಎಕರೆಗೆ 25 ಲಕ್ಷದವರೆಗೂ ನಾವು ಇಲ್ಲಿ ಲಂಚ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಇಲ್ಲಿನ ಒಂದು ಭ್ರಷ್ಟಾಚಾರವನ್ನ ಬಯಲು ಮಾಡಿರ್ತಕ್ಕಂಥದ್ದು. ರೋಶಿನಿ, ಎಸ್ ನಾಗರಾಜ್, ಇನ್ನು ಈ ಒಂದು ಆಡಿಯೋ ಏನು ಇವಾಗ ಆಡಿಯೋ ಸಿಕ್ಕಿದೆ ಅದನ್ನ ಇಟ್ಕೊಂಡು ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಆಡಿಯೋದಲ್ಲಿ ಏನ್ ಮಾತಾಡಿದ್ದಾರೆ, ಏನೆಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ, ಆ ಒಂದು ಆಡಿಯೋದಲ್ಲಿ ಬೇರೆ ಸಂಬಂಧಪಟ್ಟಂತ ಒಂದು ಮೇಲ್ಪಟ್ಟಂತ ಅಧಿಕಾರಿಗಳ ಹೆಸರೇನಾದ್ರೂ ಹೇಳಿದಾರಾ ಅಂತ? ಈಗ ಸದ್ಯಕ್ಕೆ ನಮಗೆ ರಾಜನೀತಿಗೆ ದೊರೆತಿರ್ತಕ್ಕಂಥ ಮತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡತಕ್ಕಂಥ ಒಂದು ಆಡಿಯೋದಲ್ಲಿ ಈಗ ಅವರು ಏನು ಶಾಂತಮೂರ್ತಿ ಅಂತಕ್ಕಂಥ ಸರ್ವೇಯರ್ ಏನು ಲೋಕಾಯುಕ್ತರಿಂದ ಟ್ರಾಪ್ ಆಗಿ ಈಗ ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾರೆ, ಅವ್ರು ಹೇಳಿರ್ತಕ್ಕಂಥದ್ದು ಅಧ್ಯಕ್ಷರಿಗೆ ಕೊಡಬೇಕು, ಆನಂತರ ಮಿನಿಸ್ಟರ್ಗೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದಲ್ದೇನೆ ಶಾಸಕರ 50 ಲಕ್ಷ ಅದನ್ನ ಬಿಟ್ಟು ಉಳಿಕೆಯದನ್ನ ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದು ಶಾಸಕರು ಯಾರು ಏನು ಅನ್ನೋದು ಕೂಡ ಇಲ್ಲಿ ಬಹಿರಂಗ ಆಗಿಲ್ಲ. ಒಟ್ಟಾರೆಯಾಗಿ ಈ ಒಂದು ವ್ಯವಸ್ಥಿತವಾಗಿ ಸರ್ಕಾರದ ಹಂತದಲ್ಲೇ ಟಾಪ್ ಟು ಬಾಟಮ್ ಇದೊಂದು ಕರಪ್ಷನ್ ಯಾವ ಹಂತದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಇವತ್ತು ವೀರೇಶ್ ಹೊರಬಂದು ಇವತ್ತು ಈ ಒಂದು ಭ್ರಷ್ಟಾಚಾರದ ಮುಖವಾಡವನ್ನ ಕಳಿಸಿದಾರಂತಾನೆ ಹೇಳ್ಬೋದು. ರೋಶಿನಿ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.